ನನ್ನ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ನಾವು ಗಣೇಶನ ಹಬ್ಬ ಮಾಡೋದ್ರಿಂದ ನಮ್ಗೆ ಏನೇನು ಫಲ ಸಿಗುತ್ತೆ, ಗಣೇಶನ ಹಬ್ಬ ಮಹಿಮೆ ಏನು, ಪೂರ್ವದಲ್ಲಿ ಯಾರ್ಯಾರು ಈ ವ್ರತವನ್ನು ಆಚರಿಸಿದ್ರು, ಏನೇನು ಫಲ ಸಿಕ್ಕಿತ್ತು ಅವ್ರಿಗೆ ಅನ್ನೋದನ್ನು ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಗಣೇಶ ಹಬ್ಬದ ವ್ರತದ ಹೆಸರು ಬಂದ್ಬಿಟ್ಟು ವರಸಿದ್ಧಿ ವಿನಾಯಕ ವ್ರತ ಅಂತ. ಇದು ಭಾದ್ರಪದ ಮಾಸ ಚೌತಿಯ ದಿನ ಬರುತ್ತೆ, ಪ್ರತಿ ವರ್ಷ ಬರುತ್ತಿದ್ದು. ಭಾದ್ರಪದ ಮಾಸ ಚೌತಿಯ ದಿನ ಈ ವ್ರತದ ಆಚರಣೆ ಹೆಂಗೆ ಮಾಡೋದು ಅಂದರೆ, ನೀವು ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಅದಾದಮೇಲೆ ನಿಮ್ಮ ಕರ್ಮಗಳನ್ನೇನು ಮುಗಿಸಿ ಅದಾದಮೇಲೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಮಣ್ಣಿನಿಂದಾಗಲಿ ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ನಿಮಗೆ ತಕ್ಕಂಥ ಒಂದು ವಿನಾಯಕ ಪ್ರತಿಮೆಯನ್ನು ಇಟ್ಟು ಅದನ್ನು ಪೂಜೆ ಮಾಡಬೇಕು. ಅದರ ನೈವೇದ್ಯಕ್ಕೆ ದೇವರಿಗೆ ಇಷ್ಟವಾದ ಕಡುಬು ಮತ್ತು ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ನೀವು ಅವತ್ತೆಲ್ಲ ದೇವರನ್ನು ಹಾಡಿನಿಂದಾಗಲಿ ಸಂಗೀತದಿಂದಾಗಲಿ ಇದರಿಂದ ದೇವರನ್ನು ಸಂತೃಪ್ತಿಪಡಿಸ್ಬೇಕು. ನೀವು ಎಷ್ಟು ಸಂತೃಪ್ತಿಪಡಿಸ್ತಿರೋ ದೇವ್ರಿಗೆ ಅಷ್ಟು ನಿಮಗೆ ಪುಣ್ಯ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ದಿನ ಎದ್ಬಿಟ್ಟು ಪಂಚಮಿ ದಿನ ಬೆಳಿಗ್ಗೆನೇ ಎದ್ದು ನೀವು ಸ್ನಾನ ಎಲ್ಲ ಮಾಡಿ ತಿರ್ಗಾ ದೇವ್ರಿಗೆ ಪೂಜೆ ಮಾಡಿ ದೇವ್ರನ್ನ ಎತ್ಕೊಂಡೋಗಿ ನೀರಲ್ಲಿ ಬಿಡಬೇಕು. ಇದು ಪ್ರೊಸೀಜರ್ ಇರೋದು. ಆದರೆ ಇದನ್ನು ತುಂಬ ನಿಷ್ಠೆಯಿಂದ ಯಾರು ಮಾಡ್ತಾರೋ ಅವ್ರಿಗೆ ವಿದ್ಯಾಬಲ, ವಿದ್ಯೆ ಇಲ್ದವ್ರಿಗೆ ವಿದ್ಯಾಬಲ ಸಿಗುತ್ತೆ, ಹಣಕಾಸಿನ ತೊಂದರೆ ಇರೋರಿಗೆ ಹಣಕಾಸಿನ ತೊಂದರೆಯಿಂದ ಮುಕ್ತಿ ಆಗುತ್ತೆ ಅನ್ನೋದು ನಂಬಿಕೆ. ಇದನ್ನು ನೀವು ನಿಷ್ಠೆಯಿಂದ ಮಾಡಿದ್ರೆ, ಎಷ್ಟು ನಿಷ್ಠೆಯಿಂದ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ಇದು ವ್ರತದ ಆಚರಣೆ. ಇದರ ಪೂರ್ವದಲ್ಲಿ ಪಾಂಡವರು ಕೂಡ ಈ ವ್ರತವನ್ನು ಮಾಡಿ ಕೌರವರನ್ನು ಸಂಹರಿಸಿದ್ದಾರೆ ಅನ್ನೋದು ಒಂದು ಹಿಸ್ಟ್ರಿ ಇದೆ. ಅದಾದಮೇಲೆ ಕೃಷ್ಣ ಕೂಡ ಈ ವ್ರತವನ್ನು ಮಾಡಿದ್ದಾರೆ, ಅದರಿಂದ ಅವರು ಜಾಂಬವತಿನ ಸಂಹರಿಸಿದ್ದಾರೆ. ಈ ಥರ ರಾಮ ಕೂಡ ಮಾಡಿರೋದು ಉದಾಹರಣೆ. ಈ ವ್ರತವನ್ನು ಮಾಡೇ ರಾವಣನ ಸಂಹರಿಸಿರೋದು ಅನ್ನೋದು ಪೂರ್ವಜರು ಹೇಳಿದ್ದಾರೆ. ಅದಕ್ಕೆ ಇದು ತುಂಬ ಪವರ್ಫುಲ್ ಆದ ವ್ರತ. ಇದು ವರ್ಷಕ್ಕೆ ಒಂದ್ಸತಿ ಬಂದ್ರೂ ಇದನ್ನು ತುಂಬ ನಿಷ್ಠೆಯಿಂದ ಮಾಡಬೇಕಂತ ನಾನು ಈ ವಿಡಿಯೋಲ್ಲಿ ಹೇಳ್ತಾ ಇದ್ದೀನಿ. ಈ ವ್ರತದ ಆಚರಣೆನೆಲ್ಲ ಪೂರ್ವಜರು ಏನು ಹೇಳಿದಾರೋ ಅದನ್ನು ನಾನು ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.